ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ಒಂದು ಅವಧಿಯಲ್ಲಿ ಅರಣ್ಯ ಸಂರಕ್ಷಣಾ ವಿಧಾನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಅರಣ್ಯ ಸಂರಕ್ಷಣಾ ವಿಧಾನಗಳು. ಅರಣ್ಯ ಸಂರಕ್ಷಣೆಯನ್ನು ನಾವು ಯಾಕೆ ಮಾಡಬೇಕು? ಇವತ್ತಿನ ದಿನಮಾನಗಳಲ್ಲಿ ಅರಣ್ಯ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ ಎಂಬಂತೆ ಪ್ರತಿಯೊಬ್ಬರು ಮನೆಗೊಂದು ಸಸಿಯನ್ನ ನೆಡಬೇಕು. ಹಾಗಾಗಿ ಇಲ್ಲಿ ನೋಡ್ರಿ ಮಕ್ಕಳೇ, ಇಲ್ಲಿ ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ನಾವು ನೋಡ್ತಾ ಹೋದಾಗ ಫಸ್ಟ್ ಅದರ ಸೂತ್ರವನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ ರೋಜ ಭೀಮ ಮೇಘ ಸಮ. ಅಂದ್ರೆ ಅರಣ್ಯ ಸಂರಕ್ಷಣಾ ವಿಧಾನಗಳಂತ ನಮಗೆ ನೆನ್ಪು ಬರಬೇಕು ಅಂತಂದರೆ ರೋಜ ನೆನ್ಪಿಟ್ಕೋಬೇಕು, ಭೀಮನ್ ನೆನ್ಪಿಟ್ಕೋಬೇಕು, ಮತ್ತು ಮೇಘ ಸಮ. ರೋಜ, ಭೀಮ, ಮೇಘ ಸಮ ಅಂದರೆ ಮೂವರು ವ್ಯಕ್ತಿಗಳು ಸಮ ಇದ್ದಾರೆ ಅಂತಕೊಂಡು ನೆನ್ಪಿಟ್ಕೊಡದೆ ಓದಿದ್ರೆ ಆಗಿದ್ದಲ್ಲಿ ಅರಣ್ಯ ಸಂರಕ್ಷಣಾ ವಿಧಾನಗಳು ನಮಗೆ ನೆನ್ಪು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ರೋ ಅಂತಂದರೆ ರೋಗಗಳನ್ನು ನಿಯಂತ್ರಿಸುವುದು, ಅಂದರೆ ಮರಗಳಿಗೆ ಹತ್ತಿರ್ತಕ್ಕಂಥ ಒಂದು ರೋಗಗಳನ್ನು ನಾವೇನು ಮಾಡಬೇಕು? ನಿಯಂತ್ರಿಸಬೇಕು. ಇದರಿಂದ ಅರಣ್ಯ ಸಂರಕ್ಷಣೆಯನ್ನು ನಾವು ತಡೆಗಟ್ಟಬಹುದು. ಇನ್ನು ಜನರಿಗೆ ತಿಳುವಳಿಕೆ ನೀಡುವುದು, ಅಂದರೆ ಅರಣ್ಯಗಳನ್ನು ಕಡಿಬಾರದು ಅಥವಾ ಮರಗಳನ್ನು ತೆಗಿಬಾರದು ಅಂದ್ಕೊಂಡು ಜನರಿಗೆ ನಾವು ಸರಿಯಾದ ಮಟ್ಟದಲ್ಲಿ ಮತ್ತು ಬೀದಿ ನಾಟಕಗಳ ಮೂಲಕ ಆಗಿರ್ಬೋದು, ಪೋಸ್ಟರ್ಗಳನ್ನು ಅಂಟಿಸುವುದರ ಮೂಲಕ ಆಗಿರ್ಬೋದು ಜನರಿಗೆ ನಾವು ತಿಳುವಳಿಕೆಯನ್ನು ನೀಡಬಹುದು. ಇದರಿಂದ ಅರಣ್ಯ ಸಂರಕ್ಷಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಬೀಜಗಳನ್ನು ಹರಡುವುದು, ಅಂದರೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಮರಗಳ ಒಂದು ಬೀಜಗಳನ್ನು ಹರಡ್ತಕ್ಕಂಥ ಕೆಲಸವನ್ನು ಎಲ್ಲರಿಂದ ಆಗಬೇಕು. ಅದರ ಜೊತೆಗೆ ಮರಗಳನ್ನು ನೆಡಲು ಪ್ರೋತ್ಸಾಹಿಸುವುದು, ಅಂದರೆ ಎಲ್ಲ ಜನರಿಗೆ ನಾವು ಮರ ನೆಡು ಅಂತಕ್ಕಂಥದ್ದನ್ನು ನಾವು ಪ್ರೋತ್ಸಾಹ ಮಾಡಬೇಕು. ಇನ್ನು ನಂತರದಲ್ಲಿ ಮೇಯಿಸುವುದನ್ನು ನಿಯಂತ್ರಿಸುವುದು, ಅಂದರೆ ಅತಿಯಾಗಿ ಮೇಯಿಸುವುದನ್ನು ನಾವೇನು ಮಾಡಬೇಕು? ನಿಯಂತ್ರಿಸುವುದು. ಇದರಿಂದ ಏನಾಗ್ತದೆ ಅಂತಂದರೆ ಅರಣ್ಯ ಸಂರಕ್ಷಣೆ ಆಗಲಿಕ್ಕೆ ಕಾರಣವಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ನಂತರದಲ್ಲಿ ಘರ್ಷಿತ ಮರಗಳನ್ನು ತೆಗೆಯುವುದು, ಅಂದರೆ ದೊಡ್ಡ ಒಂದು ಕಾಡಿನಲ್ಲಿ ಏನಾಗ್ತದೆ ಅಂತಂದರೆ ಘರ್ಷಿತ ಮರಗಳಿರ್ತವೆ. ಆ ಒಂದು ಘರ್ಷಿತ ಮರಗಳನ್ನು ನಾವೇನು ಮಾಡಬೇಕು? ತೆಗಿಬೇಕು. ಇಲ್ಲದೆ ಹೋದರೆ ಆಗಿದ್ದಲ್ಲಿ ಅಲ್ಲಿ ಬೆಂಕಿ ಉತ್ಪತ್ತಿಯಾಗಿ ಇಡೀ ಕಾಡಿ ಏನಾಗ್ತದೆ ಅಂತಂದರೆ ನಾಶವಾಗ್ತಕ್ಕಂಥದ್ದು ನಾವು ಕಾಣುತ್ತೇವೆ. ಹಾಗಾಗಿ ಘರ್ಷಿತ ಮರಗಳನ್ನು ನಾವೇನು ಮಾಡಬೇಕು? ತೆಗಿಬೇಕು. ಇನ್ನು ನಂತರದಲ್ಲಿ ಸಸಿಗಳನ್ನು ನೆಡುವುದು, ಸಸಿಗಳನ್ನು ಒಳ್ಳೆ ಸಸಿಗಳನ್ನು ನೆಡಬೇಕು. ಇನ್ನು ಕೊನೆಯದಾಗಿ ಏನಪ್ಪ ಅಂತಂದರೆ ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಅಂದರೆ ಜನಸಾಮಾನ್ಯರಲ್ಲಿ ಹೋಗಿ ಜನರಿಗೆ ಈ ಒಂದು ಅರಣ್ಯದ ಮಹತ್ವದ ಬಗ್ಗೆ ತಿಳಿಸಿ ಮತ್ತೆ ಅಲ್ಲಿ ಜನರಲ್ಲಿ ನಾವೇನು ಮಾಡಬೇಕು? ಮರ ಕಡಿಯುವುದನ್ನು ನಿಯಂತ್ರಿಸಬೇಕು. ಈ ರೀತಿಯಾಗಿ ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ನಾವು ರೋಜ ಭೀಮ ಮೇಘ ಸಮ ಅಂತಕ್ಕಂಥ ಒಂದು ಸೂತ್ರದ ಮೂಲಕ ನೆನ್ಪಿಟ್ಕೊಳ್ಬೋದು. ಇದು ನಿಮ್ಮ 10ನೇ ತರಗತಿಯ ಒಂದು ಪರೀಕ್ಷೆಯಲ್ಲಿ 4 ಅಂಕಕ್ಕೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಬಹಳ ಒಂದು ಕ್ವಶನ್ ಪೇಪರ್ಗಳನ್ನು ನಾವು ಪುನರಾವರ್ತನೆ ಮಾಡಿದಾಗ ಈ ಒಂದು ಅರಣ್ಯ ಸಂರಕ್ಷಣಾ ವಿಧಾನಗಳ ಅಂತಕ್ಕಂಥ ಪ್ರಶ್ನೆ ಬಹಳ ಯಥೇಚ್ಛವಾಗಿ ಬಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ಹಾಗಾಗಿ ಈ ಒಂದು ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ನೀವು ಬಹಳ ಅಭ್ಯಾಸ ಮಾಡ್ರಿ ಅಂತ ನಾವು ಹೇಳೋದು.